ಕಜೆ ಜಯ ಅಕ್ಕಿ ಎಂದರೆ ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಬಳಕೆಯಾಗುವ ಅಕ್ಕಿಯಾಗಿದೆ. ಭತ್ತವನ್ನು ತೆನೆ ಸಮೇತವಾಗಿ ಬೇಯಿಸಿ ನಂತರ ಒಣಗಿಸುವ ವಿಧಾನದಲ್ಲಿ ತಯಾರಾಗುವ ಈ ಅಕ್ಕಿ ಪೌಷ್ಟಿಕಾಂಶಗಳನ್ನು ಹೆಚ್ಚು ಉಳಿಸಿಕೊಳ್ಳುವ ಗುಣವನ್ನು ಹೊಂದಿದೆ. ವಿಶೇಷವಾಗಿ ನಾರಿನಾಂಶ, ವಿಟಮಿನ್ಗಳು ಮತ್ತು ಖನಿಜಾಂಶಗಳು ಹೆಚ್ಚು ಇರುವುದರಿಂದ ಇದು ಆರೋಗ್ಯಕರ ಆಹಾರವೆಂದು ಪರಿಗಣಿಸಲಾಗಿದೆ. ಹಾಗಾದರೆ ಈ ಬೆಳೆಯನ್ನು ಬೆಳೆಯುವ ವಿಧಾನವನ್ನೊಮ್ಮೆ ನೋಡಿಕೊಂಡು ಬರೋಣ. ವಿಠಲ್ ನಾಯಕ್ ಅವರು ಕಳೆದ ಹಲವು ವರ್ಷಗಳಿಂದ ಈ ಬೆಳೆಯನ್ನ ಬೆಳೆಯುತ್ತಾ ಬಂದಿದ್ದು ಸಾಂಪ್ರದಾಯಿಕ ಬೆಳೆಯನ್ನ ಉಳಿಸುವಲ್ಲಿ ನಿರತರಾಗಿದ್ದಾರೆ. ಕಜೆ ಜಯ ಅಕ್ಕಿಯಿಂದ ತಯಾರಿಸಲಾದ ಅನ್ನ ಮಧುಮೇಹ ಇರುವವರು ಹಾಗೂ ಜೀರ್ಣಕ್ರಿಯೆಗೆ ಲಘು ಆಹಾರವನ್ನ ಬಳಸುವವರಿಗೆ ಉತ್ತಮವಾದ ಆಯ್ಕೆಯಾಗಿದೆ. ಇದು ನಂದು 1 ಎಕರೆ ಭತ್ತವನ್ನು ನಾನು ಯಾವುದು ಕಾರ್ಕಳ ಕಜೆ ಜಯ ಎಂಬ ಬೀಜವನ್ನು ಆಯ್ಕೆಗೊಂಡಿದ್ದೇನೆ. ಮಳೆಗಾಲದ ಒಂದು ಇದರಲ್ಲಿ ನಾನು MO4 ಎಂಬ ಬೀಜವನ್ನು ಆಯ್ಕೆ ಮಾಡ್ತೇನೆ. ಇದು ಈಗ 120 ದಿವಸದ ಬೆಳೆ. ಇದು 120 ದಿವಸದಲ್ಲಿ ನನಗೆ ಕಟಾವಿಗೆ ಬರ್ತದೆ. ಮತ್ತು ಇದನ್ನು ಈಗ ನಾನು ಆಳುಗಳ ಅಭಾವದಿಂದ ನಾನು ಈಗ ಇದನ್ನು ಮೆಷಿನ್ನಲ್ಲಿ ಈ ವರ್ಷ ಮೆಷಿನ್ನಲ್ಲಿ ನಾಟಿ ಮಾಡಿದ್ದೇನೆ. ಮತ್ತು ಇದು ಇನ್ನು ಮಾರ್ಚ್ 15 ತಾರೀಕಿಗೆ ಇದನ್ನೊಂದು ಕಟಾವಿಗೆ ಬರ್ತದೆ. ಈಗ ಇದಕ್ಕೆ ಜಸ್ಟ್ ಈಗ ಒಂದು 28 ದಿವಸ ಆಯಿತು ಇವತ್ತಿಗೆ ನಾಟಿ ಮಾಡಿ. ಇದು ಮಾರ್ಚಿನಲ್ಲಿ ನನಗೆ ಕಟಾವಿಗೆ ಬರ್ತದೆ. ಇದು ಕಾರ್ಕಳ ಕಜೆ ಜಯ ಅಂತ ಹೇಳಿ ಆ ತಳಿಯ ಭತ್ತವನ್ನು ಮಾಡಿದ್ದೇನೆ. ನೀರೆಲ್ಲ ಬಾವಿಯದ್ದು ಓಪನ್ ವೆಲ್ಗಳು, ಯಾವ ಬೋರ್ವೆಲ್ಗಳನ್ನೆಲ್ಲ ಉಪಯೋಗ ಮಾಡೋದಿಲ್ಲ. ಇದಕ್ಕೆ ಸಗಣಿ, ಹಟ್ಟಿ ಗೊಬ್ಬರ, ಸೊಪ್ಪು, ಸ್ವಲ್ಪ ಕೋಳಿ ಗೊಬ್ಬರ ಜಾಸ್ತಿ ಹಾಕೋದಿಲ್ಲ. ಮತ್ತು ಇದಕ್ಕೆ ಇದು ಜಾಸ್ತಿ ಸಗಣಿ ಕೊಟ್ಟದ್ರೆ ಕೋಳಿ ಗೊಬ್ಬರ ಹಾಕೋದಿಲ್ಲ. ಸಗಣಿ ಮಾತ್ರ ಫುಲ್ ಕೊಡ್ತೇನೆ ಖಾಲಿ. ಮತ್ತು ನಮ್ಮ ಹಟ್ಟಿ ಗೊಬ್ಬರವನ್ನು ಕೊಡ್ತೇನೆ. ಸೊಪ್ಪು ಜಾಸ್ತಿ ಕೊಡ್ತೇನೆ. ರಾಸಾಯನಿಕ ಯಾವ ಗದ್ದೆಯಲ್ಲಿಯೂ ನಾನು ಉಪಯೋಗ ಮಾಡೋದಿಲ್ಲ. ನಾನು ಯಾವ ತೋಟದಲ್ಲಿ ರಾಸಾಯನಿಕ ಬರುವುದಿಲ್ಲ.